ನಮಸ್ತೆ ಎಲ್ರಿಗೂ ಕೂಡ. ನಾನು ಗಿರೀಶ್ ಹೆಗಡೆ, ಕನಕದಾರ ಫೈನಾನ್ಷಿಯಲ್ ಸರ್ವೀಸಸ್, ಬಂಟ್ವಾಳ, ಮಂಗಳೂರು ವತಿಯಿಂದ. ಆತ್ಮೀಯರೇ, ಎಲ್ರಿಗೂ ಕೂಡ 2025ರ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಜೀವನದಲ್ಲಿ ದೀಪಾವಳಿಯಂತೆ ಸರ್ವದಾ ನಗು, ನಲಿವು, ಆನಂದ, ಆರೋಗ್ಯ ಹಾಗೂ ಆಯುಷ್ಯ ಬೆಳಗಿರಲಿ ಅಂತ ಹಾರೈಸ್ತಾ ಒಂದೆರಡು ಮಹತ್ವದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಕೊನೆಯವರೆಗೂ ಚೆನ್ನಾಗಿ ಗಮನವಿಟ್ಟು ನೋಡಿಕೊಳ್ಳಿ ಹಾಗೂ ಇತರಿಗೂ ಕೂಡ, ನಿಮ್ಮ ಆತ್ಮೀಯರಿಗೂ ಕೂಡ ಅದನ್ನು ತಲುಪಿಸಿ ಅಂತ ಹೇಳಿ ವಿನಂತಿಸ್ತಾ ಈ ಒಂದು ವಿಚಾರಗಳನ್ನು ಮುಂದಾಗ್ತಾ ಇದ್ದೇನೆ. ಆತ್ಮೀಯರೇ, LICಯ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಭಾಳಷ್ಟು ಅಧ್ಯಯನವನ್ನು ಮಾಡ್ತಾ ಇದ್ದಾಗ ಗಮನಿಸಿದಂಥ ಕೆಲವು ವಿಚಾರಗಳು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. LICಯ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಕೆಲವರಿಗೆ ಭಾಳಷ್ಟು ತಪ್ಪು ಕಲ್ಪನೆ ಇದೆ ನಮ್ಮ ಜನರಲ್ಲಿ. ಏನಂದರೆ, LIC ಅಂದರೆ ಮರನೇಕೆ ಬಾದ್ ಪೈಸಾ, ಸತ್ತ ನಂತರ ಸಿಗುವಂಥ ಹಣ ಅಂಥೇಳಿ. ಆದರೆ ವಾಸ್ತವದಲ್ಲಿ ಇದು ಬಹಳ ತಪ್ಪು ಗ್ರಹಿಕೆ ಆಗಿದೆ. ಯಾಕೆಂದರೆ ನಿಮ್ಮ ಮುಂದೆ ವಾಸ್ತವವಾದಂಥ ಒಂದು ಡೇಟಾವನ್ನು ಹೇಳ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ LIC ಒಂದು ವರ್ಷಕ್ಕೆ ಸುಮಾರು 250 ಲಕ್ಷ ಪಾಲಿಸಿಯನ್ನು ಕ್ಲೇಮನ್ನು ಕೊಡ್ತಾ ಇದೆ, ಮೆಚುರಿಟಿ ಕ್ಲೇಮ್ಸನ್ನು ಕೊಡ್ತಾ ಇದೆ, 2.5 ಕೋಟಿ. ಹಾಗೆಯೇ ಡೆತ್ ಕ್ಲೇಮ್ ಎಷ್ಟು ಕೊಡ್ತಾ ಇದೆ ಕೇಳಿದರೆ 15-16 ಲಕ್ಷ. ಅಂದರೆ 250 ಲಕ್ಷ ಮೆಚುರಿಟಿ ಕ್ಲೇಮ್ಸ್ ಇದೆ, ಡೆತ್ ಕ್ಲೇಮ್ ಕೇವಲ 15-16 ಲಕ್ಷ ಇದೆ. ಅಂದರೆ 250 ಲಕ್ಷ ಅಂದರೆ 10% ಅಂದರೆ 25 ಲಕ್ಷ. 10%ಗಿಂತಲೂ ಕಡಿಮೆ, ಸಾಮಾನ್ಯವಾಗಿ 5-6% ಮಾತ್ರ ಡೆತ್ ಕ್ಲೇಮ್ ಹೋಗ್ತಾ ಇದೆ. ಅದರ ಅರ್ಥ ಏನಂದರೆ, LICಯ ಹಣ ನಾವು ಜೀವಂತವಾಗಿದ್ದಾಗಲೇ ವ್ಯಕ್ತಿಗಳಿಗೆ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ. ಹಾಗಾಗಿ LIC ಅಂದರೆ ಸತ್ತ ನಂತರ ಸಿಗುವ ಹಣ ಅಲ್ಲ ಬಂಧುಗಳೇ, ದಯವಿಟ್ಟು ಗಮನಿಸಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, LICಯಲ್ಲಿ ರಿಟರ್ನ್ಸ್ ಕಡಿಮೆ ಅಂತ ಹೇಳಿ ಭಾಳಷ್ಟು ಜನ ಹೇಳೋದನ್ನು ನಾನು ಕೇಳ್ತೇನೆ. ಅದು ಅವರ ಒಂದು ಸಾಮಾನ್ಯವಾದ ಗ್ರಹಿಕೆ. ಯಾಕೆಂದರೆ ಹಿಂದೆ ಬಹುಶಃ ಈಗ 30-40 ವರ್ಷಗಳ ಹಿಂದೆ LICಯಲ್ಲಿ ಆ ರೀತಿ ಇದ್ದಿರ್ಬೋದು. ಯಾಕೆಂದರೆ ಆಗ ಇನ್ಶೂರೆನ್ಸ್ ಕನ್ಸೆಪ್ಟ್ ಮಾತ್ರ ಇದ್ದಂಥದ್ದು, ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಕನ್ಸೆಪ್ಟ್ ಇದೆ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆಧುನಿಕ ಒಂದು ಯುಗದಲ್ಲಿ ಕಾಂಪಿಟೀಷನ್ ಹೆಚ್ಚಾದ ಹಾಗೆ, ಪ್ರೈವೇಟ್ ಕಾಂಪಿಟೀಷನ್ ಕೂಡ ಬಂದ ಹಾಗೆ LIC ಕೂಡ ಅಪ್ಡೇಟ್ ಆಗಿದೆ. LIC ರಿಟರ್ನ್ಸ್ಗಳು ತುಂಬ ಚೆನ್ನಾಗಿದ್ದ ರಿಟರ್ನ್ಸನ್ನು ಕೊಡ್ತಾ ಇದೆ. ಉದಾಹರಣೆಗೆ, ಜೀವನ್ ಶ್ರೀ ಅನ್ನುವಂಥ ಒಂದು ಪಾಲಿಸಿ 2000 ಇಸ್ವಿಯಲ್ಲಿ ಲಾಂಚ್ ಆದಾಗ ಅದನ್ನು 8% ಹತ್ತಿರ ಒಂದು ಪ್ರಾಮಿಸ್ ಮಾಡಿದರು LIC ಅವರು. ಆದರೆ 2020 ಹೊತ್ತಿಗೆ ಅದು ಮೆಚುರಿಟಿ ಆಗುವಾಗ 9% ರಿಟರ್ನ್ಸನ್ನು ಕೊಟ್ಟಿದೆ. ಯಾಕೆಂದರೆ LIC ಒಂದು ನಮ್ಮ ದೇಶದ ಪಬ್ಲಿಕ್ ಸೆಕ್ಟರ್ ಕಂಪನಿಯಾಗಿದೆ, ಜಗತ್ತಿನ ನಂಬರ್ 1 ಇನ್ಶೂರೆನ್ಸ್ ಕಂಪನಿಯಾಗಿದೆ. ಇದರ ಒಂದು ಪಾಲಿಸಿ ಹೇಗಿದೆ ಅಂದರೆ, LIC ಯಾವುದೇ ಇನ್ವೆಸ್ಟ್ಮೆಂಟ್ಗಳಲ್ಲಿ ಪ್ರಾಫಿಟನ್ನು ಚೆನ್ನಾಗಿ ಗಳಿಸಿಕೊಂಡಾಗ, ಅದು ಹೆಚ್ಚಿನ ಲಾಭವನ್ನು ಗಳಿಸಿದಾಗ ಆ ಲಾಭಾಂಶವನ್ನು ಗ್ರಾಹಕರಿಗೆ ತಲುಪಿಸುವಂಥ ಒಂದು ಪಾಲಿಸಿ ಅಲ್ಲಿರುತ್ತೆ ಬಂಧುಗಳೇ. ಹಾಗಾಗಿ LIC ರಿಟರ್ನ್ಸ್ ಎಷ್ಟಿದೆ ಅಂತ ಕೇಳಿದರೆ, ಸಾಮಾನ್ಯವಾಗಿ 5.5%ಇಂದ 5.5% to 7% ಇದೆ. 5.5%ಇಂದ 7%ವರೆಗೆ ರಿಟರ್ನ್ಸ್ ಇದೆ. ಇದು ಕಡಿಮೆನಾ ಅಂತಂದರೆ, ಇದು ಕಡಿಮೆ ಅಲ್ಲ ಬಂಧುಗಳೇ, ಇದು ಕರೆಕ್ಟ್ ರಿಟರ್ನ್ಸ್. ಯಾಕೆಂತಂದರೆ, ನಮ್ಮ ದೇಶದ RBIನ ರೆಪೋ ರೇಟ್ ಎಷ್ಟಿದೆ? 5.5% ಇದೆ. ಯಾವುದೇ ದೇಶದಲ್ಲಿ ಅದರ ಸೆಂಟ್ರಲ್ ಬ್ಯಾಂಕ್ ರೇಟ್ ಏನಿದೆ ಅದರ ಹತ್ತಿರದ ರಿಟರ್ನ್ಸ್ ನಮಗೆ ಬರ್ತಾ ಇದೆ ಅಂದರೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಕರೆಕ್ಟ್ ರಿಟರ್ನ್ಸ್. ಹಾಗಾಗಿ ನಮ್ಮ ದೇಶದ ಕರೆಂಟ್ ರೆಪೋ ರೇಟ್ 5.5% ಇದೆ. LIC ರಿಟರ್ನ್ಸ್ ಕೂಡ 5.5% to 7%ವರೆಗೆ ಇದೆ. ಆದರೆ ಈ ರಿಟರ್ನ್ಸ್ ಏನಿದೆ ಇದು ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಇದು ಟ್ಯಾಕ್ಸ್ ಫ್ರೀ ರಿಟರ್ನ್ಸ್. ಹಾಗಾಗಿ ಅಂಡರ್ ಸೆಕ್ಷನ್ 1010Dಯಲ್ಲಿ ಅಪ್ ಟು 5 lakhs ಏನಿದೆ ನಮಗೆ ಟ್ಯಾಕ್ಸ್ ಫ್ರೀ ಆಗಿ ರಿಟರ್ನ್ಸನ್ನು ತಗೊಳ್ಳಿಕ್ಕೆ ಅವಕಾಶ ಇವಾಗಲೂ ಇದೆ. ಹಾಗಾಗಿ ಅಂತಹ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಇದು ಆ್ಯಸ್ ಗುಡ್ ಆ್ಯಸ್ ಗೆಟಿಂಗ್ 8 to 10% ಡಿಪೆಂಡಿಂಗ್ ಆನ್ ಯುವರ್ ಟ್ಯಾಕ್ಸ್ ಸ್ಲ್ಯಾಬ್. ಸೊ ಹಾಗಾಗಿ ಇದೊಂದು ಮಹತ್ವದ ವಿಚಾರ. ಇನ್ನು ಶೇರ್ ಮಾರ್ಕೆಟ್ ಕಡೆಗೆ ಬಂದಾಗ, ಭಾಳಷ್ಟು ಇಂದಿನ ಯಂಗ್ಸ್ಟರ್ಸ್ ಶೇರ್ ಮಾರ್ಕೆಟ್ ಕಡೆಗೆ ಆಕರ್ಷಿತರಾಗಿದ್ದಾರೆ. ಯಾಕೆಂದರೆ ಬಿಕಾಸ್ ಆಫ್ ಯೂಟ್ಯೂಬ್ ಇನ್ಫ್ಲೂಯೆನ್ಸ್. ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕೇನೆಂದರೆ, ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದ, ಅದು ಒಳ್ಳೆಯದಲ್ವ ಅಂತಂದರೆ, ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಇನ್ವೆಸ್ಟರ್. ಆ ಇನ್ವೆಸ್ಟರ್ನ ಒಂದು
ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟಿದೆ ಮತ್ತು ಎಷ್ಟು ಇನ್ಕಮ್ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನೆಂದರೆ ಶೇರ್ ಮಾರ್ಕೆಟ್ ಆ್ಯಂಡ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಮ್ಯೂಚುವಲ್ ಫಂಡ್ ಇರ್ಬೋದು, NPS ಇರ್ಬೋದು, ಈ ಥರ ಯಾವುದೇ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅಲ್ಲಿ ಒಂದು ಡಿಸ್ಕ್ಲೇಮರ್ ಇರುತ್ತೆ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳಿ. ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಮುಂದೆ ಏನಾಗುತ್ತೆ ಅಂದರೆ ಭಾಳಷ್ಟು ಜನರು ಅಲ್ಲಿ ರಿಪೆಂಟ್ ಆಗಬೇಕಾಗತ್ತೆ, ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. ಹಾಗೆ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನೆಂದರೆ ಈ ರಿಟರ್ನ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಅಂದರೆ ಏನು? ಸೊ ದೆರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟ್ ರಿಸ್ಕ್. ಅದರಲ್ಲಿ ಇತ್ತೀಚಿನ ಒಂದು ಮುಖ್ಯವಾದ ಫ್ಯಾಕ್ಟ್ರನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಜಿಯೋಪೊಲಿಟಿಕಲ್ ರಿಸ್ಕ್. ಜಿಯೋಪೊಲಿಟಿಕಲ್ ರಿಸ್ಕ್ ಈ ಒಂದು ಶಬ್ದ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ. ಯಾಕೆಂದರೆ ಇವತ್ತು ಜಿಯೋಪೊಲಿಟಿಕ್ಸ್ ತುಂಬ ಅಗ್ರೆಸಿವ್ ಆಗಿದೆ. ಭಾಳಷ್ಟು ದೇಶಗಳ ಮಧ್ಯೆ ಯುದ್ಧದ ವಾತಾವರಣ ಇದೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿಯಲ್ಲೂ ಕೂಡ ಅದು ನಮಗೆ ಲಾಸ್ಗಳನ್ನು ತರಬಹುದು. ದೆರ್ ಈಸ್ ನೋ ಕ್ಯಾಪಿಟಲ್ ಪ್ರೊಟೆಕ್ಷನ್ ಎಟ್ ಆಲ್ ಅನ್ನುವಂಥದ್ದನ್ನು ಗಮನಿಸಬೇಕು. ವೆರಾಸ್ LIC ಇನ್ವೆಸ್ಟ್ಮೆಂಟ್ಗಳೇನಿದೆ ಇಟ್ ಕಮ್ಸ್ ಅಂಡರ್ ಸೇಫ್ ಅಸೆಟ್ ಕ್ಲಾಸ್ ಬರುತ್ತೆ. ಅಲ್ಲಿ ನಮ್ಮ ರಿಟರ್ನ್ಸ್ ಆರ್ 100% ಕ್ಯಾಪಿಟಲ್ ಪ್ರೊಟೆಕ್ಟೆಡ್ ಆ್ಯಸ್ ಪರ್ ದ ಸೆಕ್ಷನ್ 37 ಆಫ್ LIC ಆ್ಯಕ್ಟ್ 1956. ಸೊ ಹಾಗಾಗಿ ಇದನ್ನು ನಾವಲ್ಲಿ ಗಮನಿಸ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಶೇರ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅಂತಂದರೆ ಎಲ್ಲ ಇನ್ಫ್ಲೂಯೆನ್ಸರ್ಸು ಅದರ ಒಂದು ಲಾಭದ ಕಡೆಗೆ ಮಾತ್ರ ಜನರ ಗಮನವನ್ನು ಸೆಳೀತಾರೆ. ಆದರೆ ಅಲ್ಲಿ ಟ್ಯಾಕ್ಸೇಷನ್ ರಿಸ್ಕ್ ಇದೆ, ಹ್ಯೂಜ್ ಟ್ಯಾಕ್ಸೇಷನ್ ರಿಸ್ಕ್ ಇದೆ. ಅದನ್ನು ಯಾರು ವಿಶೇಷವಾಗಿ ಗಮನ ಕೊಡಲ್ಲ. ಹಾಗೆ ರಿಟರ್ನ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್, ಇದರ ಬಗ್ಗೆ ಯಾರು ಕೂಡ ಗಮನವನ್ನು ಕೊಡಲ್ಲ. ಒಂದು ಎಕ್ಸಾಂಪಲನ್ನು ಹೇಳೋದಾದರೆ ಇತ್ತೀಚಿನ ವರ್ಷಗಳಲ್ಲಿ ನೀವು ಜಪಾನ್ ದೇಶ ಗೊತ್ತಿದೆ, ಇಟ್ಸ್ ಎ ಡೆವಲಪ್ಡ್ ಎಕಾನಮಿ. ಇದು 75-80ರ ದಶಕದಲ್ಲೇ ಡೆವಲಪ್ಡ್ ಎಕಾನಮಿ ಆಗಿದೆ. ಇದರ ಇಂಡೆಕ್ಸ್, ಶೇರ್ ಮಾರ್ಕೆಟ್ ಇಂಡೆಕ್ಸ್, ನಿಕ್ಕಿ ಇಂಡೆಕ್ಸ್ ಏನಿದೆ, ಇದು 89ರಲ್ಲಿ ಇದರ ಪೀಕನ್ನು ರೀಚ್ ಆಗಿತ್ತು. ಅಲ್ಲಿಂದ ಮುಂದೆ 3 ದಶಕಗಳ ಕಾಲ, 30 ವರ್ಷಗಳ ಕಾಲ ಇದು ನೆಗೆಟಿವ್ ರಿಟರ್ನ್ಸನ್ನು ಕೊಟ್ಟಿದೆ. ಹಾಗಾಗಿ ಅದೇ ರೀತಿ ಚೈನಾದಲ್ಲಿ ಕೂಡ ಈಗ ನೆಗೆಟಿವ್ ರಿಟರ್ನ್ಸ್ ಇದೆ. ಇವೊಂದು ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ, ಬಿಗ್ಗೆಸ್ಟ್ ಎಕಾನಮಿ ಇದ್ದರೂ ಕೂಡ ಅಲ್ಲಿ ನೆಗೆಟಿವ್ ರಿಟರ್ನ್ಸ್ ಬರ್ತಾ ಇದೆ. ಭಾರತದಲ್ಲಿಯೂ ಕೂಡ ನಮ್ಮ ದೇಶದಲ್ಲಿ ಕಳೆದ 1 ವರ್ಷದಿಂದ ಶೇರ್ ಮಾರ್ಕೆಟ್ ಇಂಡೆಕ್ಸ್ ಸ್ಲೀಪಿಂಗ್ ಆಗಿದೆ. ಅಂದರೆ ಕಳೆದ ವರ್ಷ ಯಾವ ರೇಂಜಲ್ಲಿದೆ ಅದೇ ರೇಂಜಲ್ಲಿ ಈ ವರ್ಷ ಈಗಲೂ ಕೂಡ ಇದೆ. ಭಾಳಷ್ಟು ಸಂದರ್ಭದಲ್ಲಿ ನೆಗೆಟಿವ್ ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಇದನ್ನು ಯಾರೂ ಮಾತಾಡಲ್ಲ. ಅದೇ ರೀತಿ ಟ್ಯಾಕ್ಸೇಷನ್ ರಿಸ್ಕ್ ಇದೆ. ಹಾಗಿರುವಾಗ ಇದು ನಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಗೆ ಎಂತಹ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಹಾಗಾಗಿ ಇಲ್ಲಿ ನಾವು ಅನುಸರಿಸಬೇಕಾದಂಥ ಸೂತ್ರ ಏನಂದರೆ ಅಸೆಟ್ ಅಲೋಕೇಶನ್. ಇದನ್ನು ಪ್ರಾರಂಭದ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೇನೆ. ಆದರೂ ಕೂಡ ಇನ್ನೊಮ್ಮೆ ಶಾರ್ಟಾಗಿ ಹೇಳೋದೇನೆಂದರೆ ಸೇಫ್ ಅಸೆಟ್ ಕ್ಲಾಸ್ ಮತ್ತು ಮೀಡಿಯಮ್ ರಿಸ್ಕ್ ಅಸೆಟ್ ಕ್ಲಾಸ್ ಮತ್ತು ಹೈ ರಿಸ್ಕ್ ಅಸೆಟ್ ಕ್ಲಾಸ್ ಅಂತ ಇರುತ್ತೆ. ಅದರಲ್ಲಿ ಈ ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಇತ್ಯಾದಿಗಳೆಲ್ಲ ನಿಮಗೆ ಮೀಡಿಯಮ್ ರಿಸ್ಕ್ ಮತ್ತು ಹೈ ರಿಸ್ಕಲ್ಲಿ ಬರುವಂಥದ್ದಾಗಿದೆ. ಹಾಗಾಗಿ ಸೇಫ್ ಅಸೆಟ್ ಕ್ಲಾಸಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಲೈಕ್ LIC ಇರ್ಬೋದು ಅಥವಾ ಪೋಸ್ಟ್ ಇರ್ಬೋದು, FDs ಇರ್ಬೋದು, ಈ ಥರದ್ದೆಲ್ಲ. ಸೊ ಇದೆಲ್ಲ ಯಾಕೆ ಇನ್ವೆಸ್ಟ್ಮೆಂಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಟ್ ಈಸ್ ಫಾರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್. ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್ ಯಾವುದಂದರೆ ನಮ್ಮ ರಿಟೈರ್ಮೆಂಟ್ ಇರ್ಬೋದು, ಯಾವುದೇ ವ್ಯಕ್ತಿಯ ರಿಟೈರ್ಮೆಂಟ್ ಇರ್ಬೋದು, ಅಥವಾ ಅವರ ಮಕ್ಕಳ ಎಜುಕೇಷನ್ ಇರ್ಬೋದು, ಅಥವಾ ಮ್ಯಾರೇಜ್ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಮ ರಿಟೈರ್ಮೆಂಟನ್ನು ಈ ಒಂದು ಸೇಫ್ ಅಸೆಟ್ ಕ್ಲಾಸಲ್ಲಿ ಮಾಡುವಂಥದ್ದು ತುಂಬ ಮುಖ್ಯ ಆಗಿದೆ ಬಂಧುಗಳೇ. ಯಾಕೆಂದರೆ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ. ಈಗ ಶೇರ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಮ್ಯೂಚುವಲ್ ಫಂಡಲ್ಲಿ ಯಂಗ್ಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ P3 ಕನ್ಸೆಪ್ಟ್ ಬರುತ್ತೆ. ಈ ರೀತಿ ಮಾರ್ಕೆಟ್ ಕ್ರ್ಯಾಶ್ ಆಗ್ತಾ ಇರುವಾಗ ಏನಾಗುತ್ತೆ, ಅಥವಾ ಮಾರ್ಕೆಟ್ ಅಪ್ ಆಗ್ತಾ ಇರುವಾಗ P3 ಕನ್ಸೆಪ್ಟ್ ಬರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಅಥವಾ ಪ್ಯಾನಿಕ್ ಸೆಲ್ಲಿಂಗ್ ಅಥವಾ ಪರ್ಚೇಸಿಂಗ್ ಅಂತೇಳಿ. ಸೊ ಆಗ ಏನಾಗುತ್ತೆ, ಎಕ್ಸಿಟ್ ಆಗ್ತೇವೆ ಸಹಜವಾಗಿ. ಸೊ ಇದು ಡಾಟಾನೇ ಹೇಳುತ್ತೆ. MFI ಡಾಟಾ ಪ್ರಕಾರ 95% ಆಫ್ ದ ಇನ್ವೆಸ್ಟರ್ಸ್ ಆರ್ ಎಕ್ಸಿಟಿಂಗ್ ಬಿಫೋರ್ 5 years ಮ್ಯೂಚುವಲ್ ಫಂಡ್ನಲ್ಲಿ. ಸೊ ಹಾಗಿರುವಾಗ ಇದು ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗಳಿಗೆ ಇದು
ನಮಗೆ ಸಹಾಯವನ್ನು ಮಾಡಲಿಕ್ಕೆ ಆಗಲ್ಲ. ಆ ದೃಷ್ಟಿಯಿಂದ ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗಳಿಗೆ ಯಾವುದನ್ನು ನಾವು ನೆಚ್ಕೊಳ್ಬೋದು ಅಂದರೆ LIC ಇನ್ವೆಸ್ಟ್ಮೆಂಟನ್ನು ಖಂಡಿತವಾಗಿಯೂ ನೆಚ್ಕೊಳ್ಬೋದು. ಯಾಕಂದರೆ LIC ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಸಬ್ಜೆಕ್ಟೆಡ್ ಟು ಗ್ಯಾರಂಟಿ, ವೆರಾಸ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಇಟ್ ಇಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. ಸೊ ಹಾಗಾಗಿ ಈ ಒಂದು ಡೆವಲಪಿಂಗ್ ಎಕಾನಮಿ ಅಥವಾ ಡೆವಲಪ್ಡ್ ಎಕಾನಮಿ ಹೀಗೆ ಮುಂದಿನ ಒಂದು 15-20 ವರ್ಷಗಳಲ್ಲಿ ನಮ್ಮದು ಡೆವಲಪ್ಡ್ ಎಕಾನಮಿ ಆಗುತ್ತೆ. ಆ ಹಂತಕ್ಕೆ ಬರುವಾಗ ನಾವು ರಿಟರ್ನ್ಸನ್ನು ತಗೊಳ್ಳುವ ಹಂತದಲ್ಲಿ ನಮಗೆ ಸಬ್ಜೆಕ್ಟೆಡ್ ಟು ಗ್ಯಾರಂಟಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಕನ್ಸೆಪ್ಟನ್ನು ಹೇಳಲಿಕ್ಕೆ ಬಯಸ್ತೀರ, ಅದೇನೆಂದರೆ LIC ಇನ್ವೆಸ್ಟ್ಮೆಂಟ್ಗಳು ಇಟ್ ಕಮ್ಸ್ ಅಂಡರ್ ಕ್ರಿಯೇಟ್ ಆ್ಯಂಡ್ ಸೇವ್ ಕನ್ಸೆಪ್ಟ್. ಅಂದರೆ ಇಲ್ಲಿ ಮೊದಲು ನಾವು ಒಂದು ದೊಡ್ಡ ಅಸೆಟ್ಟನ್ನು ಕ್ರಿಯೇಟ್ ಮಾಡ್ತೇವೆ, ಆನಂತರ ಅದಕ್ಕೆ ಇನ್ಸ್ಟಾಲ್ಮೆಂಟನ್ನು ಕಟ್ತಾ ಹೋಗ್ತೇವೆ. ಅಂದರೆ ಉದಾಹರಣೆಗೆ ಒಬ್ಬರು 1 ಕೋಟಿ ರೂಪಾಯಿಯ ಇನ್ಶೂರೆನ್ಸ್ ಪಾಲಿಸಿಯನ್ನು ತೊಗೊಂಡಿದ್ದರೆ ಅದು ಫ್ರಮ್ ಡೇ 1 ಆ ಒಂದು ಅಸೆಟ್ ಆ ವ್ಯಕ್ತಿಯ ಕೈಯಲ್ಲಿರುತ್ತೆ, ಆ ಒಂದು ಫ್ಯಾಮಿಲಿಯ ಪ್ರೊಟೆಕ್ಷನನ್ನು ಮಾಡ್ತಾ ಇರುತ್ತೆ. ಸೊ ಅಟ್ ದಿ ಸೇಮ್ ಟೈಮ್ ಅದಕ್ಕೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಕಂತನ್ನು ಕಟ್ತಾ ಹೋದಾಗ ಏನಾಗುತ್ತೆ, ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನಲ್ಲಿ ಬೆಳೆಯುತ್ತೆ. ಮತ್ತು ಇದು ಲಾಂಗ್ ಟರ್ಮ್ ಇರೋದರಿಂದ 15-20 ವರ್ಷ ಈ ರೀತಿ ಇರೋದರಿಂದ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳಿಗೆ ತುಂಬ ಸೂಟೇಬಲ್ ಆಗಿರುತ್ತೆ. ವೆರಾಸ್ ಅಲ್ಲಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸಲ್ಲಿ ಈಗಾಗಲೇ ನಾನು ಹೇಳಿದೆ, ಅಲ್ಲಿ ಏನಾಗುತ್ತೆ P3 ಕನ್ಸೆಪ್ಟ್ ಬರುತ್ತೆ, ಬೇಗ ಎಕ್ಸಿಟ್ ಆಗಿಬಿಡ್ತೇವೆ. ನೀವೇ ಇದನ್ನು ಪ್ರಾಕ್ಟಿಕಲ್ಲಾಗಿ ಚೆಕ್ ಮಾಡ್ಬೋದು. ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾರೆಲ್ಲ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಹಣ ಮಾಡಿದ್ದಾರೆ ಯಾರಾದರೂ ಇದ್ದರೆ ನೀವು ಅದನ್ನು ಚೆಕ್ ಮಾಡಿ. ತುಂಬ ಕಡಿಮೆ ಇರ್ತಾರೆ, ತುಂಬ ಬೆರಳೆಣಿಕೆ ಜನರು ಮಾತ್ರ ಆ ರೀತಿ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದರೆ ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗಿಗೆ ವೆರಿ ಇಂಪಾರ್ಟೆಂಟ್ ಇಸ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ ಆಗಿರೋದ್ರಿಂದ ಅಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಟರ್ನ್ಸ್ ಗ್ಯಾರಂಟಿಡ್ ಆಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಚಾರ ಮುಖ್ಯವಾಗಿ ಆಗಲೇ ನಾನು ಹೇಳಿದಾಗೆ ಒಂದು ಟ್ರಯಾಂಗಲ್ನ 3 ಸೈಡ್ಸನ್ನು ನೀವು ಎಣಿಸ್ಕೊಂಡ್ರೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಚೆನ್ನಾಗಿದೆ LICಯಲ್ಲಿ, ರಿಟರ್ನ್ಸ್ ಚೆನ್ನಾಗಿದೆ, ಕರೆಕ್ಟ್ ರಿಟರ್ನ್ಸ್ ಇದೆ, ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಇದೆ, ಹಾಗೆ ಟ್ಯಾಕ್ಸೇಷನ್ ದೃಷ್ಟಿಯಿಂದ ನೋಡಿದರೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ LIC ಆಲ್ಸೋ ಕ್ವಾಲಿಫೈಸ್ ಆ್ಯಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ LIC ಒಂದು ವಿಶ್ವಾಸಾರ್ಹ ಸಂಸ್ಥೆಯಾಗಿದೆ. ನಾವು ಇನ್ವೆಸ್ಟ್ ಮಾಡುವಂಥ ಪ್ರತಿಯೊಂದು ರೂಪಿ ಕೂಡ ನಮ್ಮ ದೇಶದ ಅಭಿವೃದ್ಧಿಗೆ ಅದು ಇನ್ವೆಸ್ಟ್ ಆಗತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಹಾಗೆ ಎಲ್ಲ ನಮ್ಮ ಮಧ್ಯಮ ವರ್ಗ ಹಾಗೂ ಎಲ್ಲ ಜನರಿಗೆ ಇದೊಂದು ಅತ್ಯಂತ ಒಳ್ಳೆಯ ಅವಕಾಶ ಆಗಿದೆ. ಯಾಕೆಂದರೆ ಲೈಫ್ ಟೈಮ್ ಗ್ಯಾರಂಟಿಡ್ ಪ್ಲ್ಯಾನ್ಸ್ಗಳು ಕೂಡ ಇದರಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಉದಾಹರಣೆಗೆ ಜೀವನ್ ಉಮಂಗ್ ಅಂತ ಇದೆ, ಜೀವನ್ ಉತ್ಸವ್ ಅಂತ ಇದೆ. ಜೀವನ್ ಉಮಂಗಲ್ಲಿ 8% ಗ್ಯಾರಂಟಿಡ್ ಆನ್ ಸಮ್ ಅಶ್ಯೂರ್ಡ್ ಇದೆ. ಜೀವನ್ ಉತ್ಸವಲ್ಲಿ 10% ಗ್ಯಾರಂಟಿಡ್ ಆನ್ ಸಮ್ ಅಶ್ಯೂರ್ಡ್ ಫಾರ್ ಲೈಫ್ ಟೈಮ್ ಇದೆ ಬಂಧುಗಳೇ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ. ಸೊ ಹಾಗಾಗಿ ಇಂತಹ ಒಂದು ಅವಕಾಶ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ರೆಪೋ ರೇಟ್ ಇನ್ನೂ ಕೆಳಗೆ ಹೋಗಲಿಕ್ಕಿದೆ, ನಮ್ಮ FD ರೇಟ್ ಕೆಳಗೆ ಬರಲಿಕ್ಕಿದೆ. ಈಗ ಡೆವಲಪ್ಡ್ ಕಂಟ್ರೀಸಲ್ಲಿ US ಮತ್ತು ಇನ್ನಿತರ ಕಂಟ್ರೀಸ್ಗಳಲ್ಲಿ ಎಷ್ಟಿದೆ FD ರೇಟ್ ಅಂದರೆ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ 2 to 3% ಅಷ್ಟೇ. ಅದು ಕೂಡ ತುಂಬ ಹೆಚ್ಚು ಅಂತ ಲೆಕ್ಕ. ಆದರೆ ನಮ್ಮ ದೇಶದಲ್ಲಿ ಇವತ್ತು 6-7% ಇದೆ. ಯಾಕೆಂದರೆ ರೆಪೋ ರೇಟ್ 5.5% ಇದೆ. ಈ ರೆಪೋ ರೇಟ್ ಮುಂದಿನ ದಿನಗಳಲ್ಲಿ ಎಕಾನಮಿ ಬೆಳೆದ ಹಾಗೆ ರೆಪೋ ರೇಟ್ ಕಡಿಮೆ ಆಗುತ್ತೆ. ಸೊ ಇನ್ನೊಂದು 15-20 ವರ್ಷಗಳಲ್ಲಿ ನಮ್ಮ ರೆಪೋ ರೇಟ್ ಕೂಡ ಡೆವಲಪ್ಡ್ ಕಂಟ್ರೀಸ್ನ ರೆಪೋ ರೇಟಿಗೆ ಹತ್ತಿರ ಬರುತ್ತೆ. ಉದಾಹರಣೆಗೆ ಜಪಾನ್, ಫ್ರಾನ್ಸ್, ಜರ್ಮನಿ ಇತ್ಯಾದಿಗಳಲ್ಲಿ ರೆಪೋ ರೇಟ್ 0 ಇದೆ. ಹಾಗೆ ನಮ್ಮ ದೇಶದ ರೆಪೋ ರೇಟ್ ಇನ್ನೊಂದು 15-20 ವರ್ಷಗಳಲ್ಲಿ ಕಡಿಮೆಗೆ ಬರುವಾಗ ಆಗ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ಕೂಡ ರಿಟರ್ನ್ಸ್ ಕಡಿಮೆ ಆಗುತ್ತೆ. ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ಈಗಾಗಲೇ ನಾನು ಹೇಳಿದೆ, ಇಟ್ ಮೇ ಸ್ಲೀಪ್ ಫಾರ್ ಡಿಕೇಡ್ಸ್. ಜಪಾನ್ನ ಉದಾಹರಣೆ ನಿಮಗೆ ಹೇಳಿದ್ದೇನೆ. ಸೊ ಇದೇ ರೀತಿ ಈ ದೃಷ್ಟಿಯಿಂದ ನೋಡಿದಾಗ ಎಲ್ಲ ದೃಷ್ಟಿಯಿಂದನೂ ಒಂದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್ಗೆ ಬೇಕಾಗಿ LIC ಇನ್ವೆಸ್ಟ್ಮೆಂಟ್ಗಳು ಅತ್ಯಂತ ನಿಮಗೆ ಸುರಕ್ಷಿತವಾಗಿದೆ ಹಾಗೂ ಸೂಕ್ತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಆತ್ಮೀಯರಿಗೂ ಕೂಡ ಇದನ್ನು ತಲುಪಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಕೆಗಳು. ನಮಸ್ತೆ. ಥ್ಯಾಂಕ್ ಯು.